ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸುರೇಶ್ ಬೆಳವಿನಾಳ್. ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು 1ನೇ ತಾರೀಕಿನಲ್ಲಿ, 10ನೇ ತಾರೀಕಿನಲ್ಲಿ, 19ನೇ ತಾರೀಕಿನಲ್ಲಿ, 28ನೇ ತಾರೀಕಿನಲ್ಲಿ ಯಾರು ಹುಟ್ಟಿರುತ್ತಾರೆ ಅವರ ಗುಣ ಸ್ವಭಾವಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು, ಧನ್ಯವಾದಗಳು. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರಗಳು. ಸಂಖ್ಯಾಶಾಸ್ತ್ರದಲ್ಲಿ 1ನೇ ಸಂಖ್ಯೆಗೆ ರವಿ ಅಧಿಪತಿಯಾಗಿರುತ್ತಾನೆ. 1ನೇ ಸಂಖ್ಯೆ ರವಿ ಗ್ರಹ ಕಾರಕನಾಗಿರುತ್ತಾನೆ. 1, 10, 19, 28ನೇ ತಾರೀಕಿನಲ್ಲಿ ಹುಟ್ಟಿದವರು ರವಿಗ್ರಹ ಸಂಖ್ಯೆಯಲ್ಲಿ ಹುಟ್ಟಿದವರು ಆಗಿರುತ್ತಾರೆ. ಇವರೆಲ್ಲರೂ ರವಿಗ್ರಹದ ಸ್ವಭಾವ, ಗುಣ, ನಡತೆಯನ್ನು ಹೊಂದಿರುತ್ತಾರೆ. ಈ ಸಂಖ್ಯೆಯಲ್ಲಿ ಹುಟ್ಟಿದವರು ರಾಜನಂತೆ ಬಾಳಲು, ಅಧಿಕಾರ ಮಾಡಲು ಇಷ್ಟಪಡುತ್ತಾರೆ. 1, 10, 19, 28ನೇ ತಾರೀಕುಗಳಲ್ಲಿ ಹುಟ್ಟಿದವರು ಗುಣಗಳು 1ನೇ ಸಂಖ್ಯೆಯಲ್ಲಿ ಹುಟ್ಟಿದವರು ಉತ್ತಮ ಗುಣಗಳನ್ನು, ಆಕಾಂಕ್ಷೆಗಳನ್ನು ಹೊಂದಿರುತ್ತಾರೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮುಂದೆ ನಿಂತು ಮಾಡಬಲ್ಲವರಾಗಿರುತ್ತಾರೆ. ತನ್ನ ಸ್ವಂತ ಬಲದಿಂದ, ಸಾಮರ್ಥ್ಯದಿಂದ ಗೆದ್ದು ಬರುವಂತರಾಗಿರುತ್ತಾರೆ. ಜಯವನ್ನು ಸಾಧಿಸುವವರಾಗಿರುತ್ತಾರೆ. ಸ್ವಾಭಿಮಾನಿಗಳಾಗಿರುತ್ತಾರೆ. ಗಂಭೀರವಾಗಿ ಇರುತ್ತಾರೆ, ನಡೆದುಕೊಳ್ಳುತ್ತಾರೆ. ನಾಯಕರಂತೆ ಇರುತ್ತಾರೆ. ದೊಡ್ಡ ದೊಡ್ಡ ಉದ್ಯೋಗದಲ್ಲಿರುತ್ತಾರೆ. ದೊಡ್ಡ ದೊಡ್ಡ ಪದವಿಗಳಲ್ಲಿ ಇರುತ್ತಾರೆ. ಯಾವುದೇ ಕೆಲಸ ಕಾರ್ಯಗಳಲ್ಲಿ ಮುಂದಾಲೋಚನೆಯಿಂದ, ಲೆಕ್ಕಾಚಾರದಿಂದ ಸಾಧನೆ ಮಾಡುತ್ತಾರೆ. ಹಲವಾರು ಬಾರಿ ಆಲೋಚನೆ ಮಾಡಿಯೇ ಯಾವುದೇ ಕಾರ್ಯವನ್ನು ಪ್ರಾರಂಭಿಸುತ್ತಾರೆ. ಪ್ರಾರಂಭಿಸಿದ ಕಾರ್ಯಗಳನ್ನು ನೆರವೇರಿಸುತ್ತಾರೆ. ಜಯವನ್ನು ಸಾಧಿಸುತ್ತಾರೆ. ರಾಜಕೀಯದಲ್ಲಿ ಹಲವಾರು ತಂತ್ರಗಳನ್ನು ಮಾಡಿ ಗೆಲ್ಲುತ್ತಾರೆ. ವೈರಿಗಳನ್ನು ಕಂಡು ಇವರು ಹೆದರುವುದಿಲ್ಲ. ವೈರಿಗಳನ್ನು ಸೋಲಿಸಿ ಅವರನ್ನು ಗೆಲ್ಲುವ ಶಕ್ತಿ, ಸಾಮರ್ಥ್ಯವನ್ನು ಇವರಿಗೆ ಇರುತ್ತದೆ. ತಮ್ಮ ಅನಿಸಿಕೆಗಳನ್ನು ಧೈರ್ಯವಾಗಿ ಎಲ್ಲರ ಮುಂದೆಯೂ ಹಂಚಿಕೊಳ್ಳುತ್ತಾರೆ. ಹಲವಾರು ಸ್ನೇಹಿತರನ್ನು ಹೊಂದಿರುತ್ತಾರೆ. ಅಂತಹ ಸ್ನೇಹಿತರು ಇವರಿಗಾಗಿ ಪ್ರಾಣವನ್ನು ಕೊಡಲು ಸಿದ್ಧರಾಗಿರುತ್ತಾರೆ. ಅದೇ ತರಹ ಸ್ನೇಹಿತರಿಗಾಗಿ ಇವರು ಕೂಡ ಎಲ್ಲ ಸಹಾಯವನ್ನು ಮಾಡುತ್ತಾರೆ. ಇವರು ಮಾತುಗಳಿಂದ, ಅಂದರೆ ಧೈರ್ಯವಾಗಿ ಮಾತನಾಡುವ ಗುಣದಿಂದ ವೈರಿಗಳನ್ನು ಸಂಪಾದನೆ ಮಾಡಿಕೊಳ್ಳುತ್ತಾರೆ. ಅದೇ ಸಂದರ್ಭದಲ್ಲಿ ಬೇಕಾದರೆ ವೈರಿಗಳನ್ನು ಕೂಡ ಮಿತ್ರರನ್ನಾಗಿ ಕೆಲವೊಮ್ಮೆ ಮಾಡಿಕೊಳ್ಳುತ್ತಾರೆ. ಬುದ್ಧಿವಂತರಾಗಿರುತ್ತಾರೆ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡಲು ಸಾಮಾನ್ಯವಾಗಿ ಇವರು ಇಷ್ಟಪಡುವುದಿಲ್ಲ. ತಾನೇ ಅಧಿಕಾರ ಮಾಡಬೇಕೆಂಬ ಗುಣ ಹೊಂದಿರುತ್ತಾರೆ. ಹಲವಾರು ಜನರಿಗೆ ಕೆಲಸವನ್ನು ಕೊಡುವಂಥವರಾಗಿರುತ್ತಾರೆ. ಹಲವಾರು ಕೆಲಸಗಾರರನ್ನು ಹೊಂದಿರುತ್ತಾರೆ. ಕೆಲವರು ದೇಶದ ಬೆಳವಣಿಗೆಗಾಗಿ ತಮ್ಮನ್ನು ಅರ್ಪಿಸಿರುತ್ತಾರೆ. ಬೇರೆಯವರ ಬೆಳವಣಿಗೆಗೆ ಕಾರಣರಾಗಿರುತ್ತಾರೆ. ತಮಗೆಂದು ಒಂದು ದಾರಿಯನ್ನು ಸೃಷ್ಟಿಸಿಕೊಂಡು ಆ ದಾರಿಯಲ್ಲಿ ನಡೆಯುತ್ತಾರೆ. ದೊಡ್ಡ ದೊಡ್ಡ ವಿಷಯಗಳನ್ನು ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ರಾಜಕೀಯ, ಸಂಗೀತ, ವೈದ್ಯಕೀಯ, ಶಿಲ್ಪಕಲೆ, ಸಿನಿಮಾರಂಗ, ಭಾಷಣ, ಬರವಣಿಗೆ, ವೈದ್ಯರು, ಸಿದ್ಧವೈದ್ಯರು, ದಂತವೈದ್ಯರು, ಜ್ಯೋತಿಷ್ಯ, ಕ್ರೀಡಾಪಟುಗಳು, ಕಾನೂನು ತಜ್ಞರು, ಶಸ್ತ್ರಚಿಕಿತ್ಸೆ ಮಾಡುವರು ಮುಂತಾದವರು ಈ ಗ್ರಹದ ಪ್ರಭಾವದಲ್ಲಿ ಹುಟ್ಟಿದವರಾಗಿರುತ್ತಾರೆ. ಶಾಸ್ತ್ರಗಳನ್ನು ಅರಿತುಕೊಂಡಿರುತ್ತಾರೆ. ಮಂತ್ರಗಳನ್ನು ಪಾರಾಯಣ ಮಾಡಲು ಬೇಗನೆ ಕಲಿಯುವ ಸಾಮರ್ಥ್ಯ ಇವರಿಗೆ ಇರುತ್ತದೆ. ರಾಜಕೀಯದಲ್ಲಿ ಉನ್ನತ ಪದವಿಗಳನ್ನು ಪಡೆಯುತ್ತಾರೆ. ಅಂತಹ ಪದವಿಗಳನ್ನು ಅನುಭವಿಸಲು ಇವರೇ ವೇಗ್ಯವಂತರಾಗಿರುತ್ತಾರೆ. ಹಲವಾರು ಕಲೆಗಳನ್ನು ಬಲ್ಲವರಾಗಿರುತ್ತಾರೆ. ಇವರ ಪ್ರತಿಭೆಯಿಂದ ಸಿರಿವಂತರಾಗಿರುತ್ತಾರೆ. ಆಡಂಬರದ ವಸ್ತುಗಳನ್ನು, ಅತ್ಯಾಧುನಿಕ ವಸ್ತುಗಳನ್ನು ಖರೀದಿಸುತ್ತಾರೆ. ಮನೆ, ವಾಹನ, ಕಚೇರಿಗಳನ್ನು ಹೊಂದಿರುತ್ತಾರೆ. ಅದನ್ನು ಅತ್ಯಾಧುನಿಕವಾಗಿ, ಆಡಂಬರವಾಗಿ ಇಟ್ಟುಕೊಂಡಿರುತ್ತಾರೆ. ಶುದ್ಧವಾದ ವಸ್ತ್ರಗಳನ್ನು ಧರಿಸುತ್ತಾರೆ. ಹೊರದೇಶದ ಪ್ರಯಾಣಗಳನ್ನು ಇಷ್ಟಪಡುತ್ತಾರೆ. ಜೀವನವನ್ನು ಸುಖವಾಗಿ ಅನುಭವಿಸುತ್ತಾರೆ. ಕೆಲವರು ಸರಳ ಜೀವನವನ್ನು ಇಷ್ಟಪಡುತ್ತಾರೆ. ಇವರು ವಿದ್ಯೆಯಲ್ಲಿ ಕಡಿಮೆ ಇದ್ದರೂ ಸಹ ಪ್ರಪಂಚದ ಜ್ಞಾನವನ್ನು ಪಡೆದಿರುತ್ತಾರೆ.
ಸರ್ಕಾರಿ ಉದ್ಯೋಗ, ಸರ್ಕಾರದಿಂದ ಕಾಂಟ್ರಾಕ್ಟ್ ತೆಗೆದುಕೊಂಡು ಮಾಡುವ ಕೆಲಸಗಳು ಮಾಡುತ್ತಾರೆ. ಇದರಿಂದ ಹೆಚ್ಚಿಗೆ ಹಣ ಸಂಪಾದನೆ ಮಾಡುತ್ತಾರೆ. 2-3 ತಲೆಮಾರಿಗೆ ಆಗುವಷ್ಟು ಆಸ್ತಿ ಹಣ ಮಾಡಿರುತ್ತಾರೆ. ಕಷ್ಟದಲ್ಲಿ ಇರುವವರಿಗೆ, ಬಡವರಿಗೆ ಸಹಾಯ ಮಾಡುತ್ತಾರೆ. ಇವರಿಗೆ ಆಹಾರ ವಸತಿಗಳಲ್ಲಿ ಯಾವುದೇ ತೊಂದರೆ ಕಡಿಮೆ ಇರುವುದಿಲ್ಲ. ಪ್ರತಿಭಾವಂತರನ್ನು ಗುರುತಿಸಿ ಬೆಂಬಲಿಸುವರು, ಅವರನ್ನು ಪ್ರೋತ್ಸಾಹಿಸುವರು. ಈ ಸಂಖ್ಯೆಯಲ್ಲಿ ಹುಟ್ಟಿದವರು ನ್ಯಾಯವಂತರಾಗಿರುತ್ತಾರೆ, ಮರ್ಯಾದೆ ಗೌರವ ಬಯಸುತ್ತಾರೆ, ಸುಂದರವಾದ ವಸ್ತ್ರಗಳನ್ನು ಮತ್ತು ಧರಿಸುತ್ತಾರೆ, ಜೀವನದಲ್ಲಿ ಎಲ್ಲ ಸುಖಗಳನ್ನು ಅನುಭವಿಸುತ್ತಾರೆ, ತಮ್ಮ ಅನುಕೂಲಕ್ಕಾಗಿ ಖರ್ಚು ಮಾಡುತ್ತಾರೆ, ಯಾವುದೇ ಕೆಲಸ ಕಾರ್ಯಗಳನ್ನು ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ, ಅದನ್ನು ಶ್ರದ್ಧೆಯಿಂದ ಮಾಡಿ ಮುಗಿಸುತ್ತಾರೆ, ಮುಂದೆ ಇಟ್ಟ ಹೆಜ್ಜೆ ಹಿಂದಕ್ಕೆ ಇಡುವುದಿಲ್ಲ, ವಿರೋಧವು ಎದುರಾದರೂ ಭಯಪಡದೆ ಮುಂದೆ ನುಗ್ಗುತ್ತಾರೆ, ಧೈರ್ಯದಿಂದ ಎದುರಿಸಿ ಗೆಲ್ಲುತ್ತಾರೆ, ತಾವು ಮಾಡುವ ಉದ್ಯೋಗದಲ್ಲಿ ಕರಾರರಾಗಿ ನಡೆದುಕೊಳ್ಳುತ್ತಾರೆ, ಹೆಚ್ಚಿಗೆ ಸ್ನೇಹಿತರನ್ನು ಹೊಂದಿರುತ್ತಾರೆ, ಆದರೆ ಕೆಲಸವಾಗಬೇಕೆಂದರೆ ಎಲ್ಲದಕ್ಕೂ ಸಿದ್ಧರಾಗಿರುತ್ತಾರೆ, ಸ್ವತಂತ್ರವಾಗಿರಲು ಬಯಸುತ್ತಾರೆ, ಯಾರ ಕೈ ಕೆಳಗೆಯೂ ಕೆಲಸ ಮಾಡಲು ಬಯಸುವುದಿಲ್ಲ, ಹಲವಾರು ವಿಚಾರಗಳನ್ನು ತಿಳಿದುಕೊಂಡಿರುತ್ತಾರೆ, ಕಲೆಗಳಲ್ಲಿ ಆಸಕ್ತಿ ಹೊಂದಿರುತ್ತಾರೆ, ಅದರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಅರಿತಿರುತ್ತಾರೆ, ಒಳ್ಳೆಯ ಭಾಷಣಕಾರರಾಗಿರುತ್ತಾರೆ, ವಿದ್ಯೆ ಇಲ್ಲದಿದ್ದರೂ ಬುದ್ಧಿ ಚುರುಕಾಗಿರುತ್ತದೆ, ಜನಸಂಪರ್ಕವನ್ನು ಹೊಂದಿರುತ್ತಾರೆ, ಶ್ರಮಜೀವಿಗಳಾಗಿರುತ್ತಾರೆ, ಯಾವುದೇ ಕೆಲಸವನ್ನು ಕರ್ತವ್ಯ ನಿಷ್ಠೆಯಿಂದ ಮಾಡುತ್ತಾರೆ, ಸ್ನೇಹಿತರಿಗೆ ಹೆಚ್ಚು ಸಹಾಯ ಮಾಡುತ್ತಾರೆ, ಪದವಿ ಕೀರ್ತಿಯನ್ನು ಹೆಚ್ಚು ಬಯಸುತ್ತಾರೆ, ಎಲ್ಲರನ್ನೂ ಅಧಿಕಾರ ಮಾಡುವಂಥ ಸ್ಥಾನದಲ್ಲಿರುತ್ತಾರೆ. ಬಹುತೇಕ ಜನರು ರಾಜಕೀಯದಲ್ಲಿರುತ್ತಾರೆ, ಇನ್ನು ಕೆಲವರು ಸರ್ಕಾರಿ ಕೆಲಸದಲ್ಲಿರುತ್ತಾರೆ, ಉಳಿದಂತೆ ಸರ್ಕಾರಿ ಹಣವನ್ನು ಪಡೆಯುವಂಥವರಾಗಿರುತ್ತಾರೆ, ಪದವಿಗಾಗಿ ಎಂತಹ ತ್ಯಾಗಕ್ಕೂ ಸಿದ್ಧರಾಗಿರುತ್ತಾರೆ, ಆಡಂಬರ ಜೀವನವನ್ನು ಬಯಸುತ್ತಾರೆ, ಇನ್ನು ಕೆಲವರು ಸಾಧಾರಣ ಜೀವನವನ್ನು ಬಯಸುತ್ತಾರೆ, ಪ್ರಯಾಣಗಳನ್ನು ಹೆಚ್ಚಿಗೆ ಮಾಡುತ್ತಾರೆ, ಕಾಡು ಬೆಟ್ಟಗಳ ಪ್ರಕೃತಿಯನ್ನು ಇಷ್ಟಪಡುತ್ತಾರೆ, ಹೊರ ದೇಶಗಳಿಗೆ ಸುತ್ತಾಡಿ ಬರುತ್ತಾರೆ, ಇವರಿಗೆ ಹೆಚ್ಚಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳ, ಅಧಿಕಾರಿಗಳ ಪದವಿಯಲ್ಲಿರುವವರ ಪರಿಚಯವಿರುತ್ತದೆ ಮತ್ತು ಅವರಿಗೆ ತಕ್ಕಂತೆ ನಡೆದುಕೊಂಡು ಅವರಿಂದ ಗೌರವ ಸನ್ಮಾನವನ್ನು ಪಡೆದುಕೊಳ್ಳುತ್ತಾರೆ. ದೊಡ್ಡ ದೊಡ್ಡ ಕುಟುಂಬದಲ್ಲಿ ಹುಟ್ಟಿರುತ್ತಾರೆ, ಇವರಿಗೆ ಭೂಮಿ ಆಸ್ತಿ ಎಲ್ಲವನ್ನು ಹೊಂದಿರುತ್ತಾರೆ. 1, 10, 19, 28ನೇ ತಾರೀಕಿನಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳು ಹೀಗಿರುತ್ತದೆ. ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರಗಳು. ಓಂ ಶ್ರೀ ಗುರುವೇ ನಮಃ. ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ. ಸರ್ವೇ ಜನ ಸುಖಿನೋ ಭವಂತು. ಓಂ ಹರಿ ಓಂ.